ಏನಕ್ಕ ಹಂಗೆ ಹೋಯ್ತಾ ಇದ್ರಿ ಮನೆ ಕಡೆ ಮನೆ ಗಂಟ ಬಂದ್ಬಿಟ್ಟು ನೋಡಿದ್ರ ಹತ್ರ ಹೋಯ್ತಾ ಇದ್ರಕ್ಕ ಮನೆಗೆ ಬರೀಕಿಲ್ವಾ? ಹಾ ಬಕ್ಕ ಕಾಫಿ ಕುಡ್ಕೋಗ್ರಿ. ಅಯ್ಯೋ ತಾಯಿ ಆ ತಿಮ್ಮಣ್ಣ ನೋಡೋದ ಅಂತ ಬಂದೆ ಕಣವ. ಯಾಕೋ ಹುಷಾರಿತಿಲ್ವಂತಲ್ಲ ನೋಡೋದ ಅಂತ ಬಂದೆ. ಹೊಲ್ತಕ್ಕೆ ಹೋಗ್ಬೇಕನವ. ಆಯ್ತಾ ಊಟ? ಏನು ಅಡುಗೆ ಮಾಡಿದ್ದೆ ತಾಯಿ? ಅದು ಸರಿ ಅಕ್ಕ, ಮನೆ ಗಂಟ ಬಂದ್ಬಿಟ್ಟು ನೀವು ಮನೆ ಒಳಗೆ ಬರ್ದಂತೆ ಹಂಗೆ ಹೋದಾರ ಅದಕ್ಕೆ ಇಲ್ಲಿ ಗಂಟ ಬಂದಿದ್ದೀರಿ. ಬಕ್ಕ ಬನ್ನಿ, ಟೀ ಆದ್ರೂ ಮಾಡಿ ಕೊಟ್ಟನು ಕುಡ್ಕೊಂಡು ಮಾತಾಡೋದ. ಬಕ್ಕ ಬನ್ನಿ, ಊಟ ಆದ್ರೂ ಮಾಡೋರಿ, ಬನ್ನಿ ಒಳಗೆ. ತಾಯಿ ಇನ್ನೊಂದಿನ ಬತ್ತೀನಿ ಕಣವ, ಯಾರೇ ಗೊತ್ತಾಗದೆ ನೋಡು, ದನ ಬಿಡ್ಬೇಕು, ಹೊಲ್ದಾಗ ಬೇರೆ ಹೋಗ್ಬೇಕು ತಾಯಿ. ಬಂದೆ ಹೊಲ್ದಿಕ? ಏನು ಸಾರು ಮಾಡಿದೆ ತಾಯಿ? ಅಕ್ಕ ಬಾಂಟಿ ಅವಳೆಲ್ಲ ಸೀಗಡಿ ಕರ್ಮೀನ್ ಸಾರು ಮಾಡೋದ ಅನ್ಕಂಡೆ. ಅದಕ್ಕೆ ಸೀಗಡಿ ಸಾರು ಮಾಡೀನಿ ಕನಕ. ಬಕ್ಕ ಊಟ ಮಾಡೋರಿ. ಕಣವ, ಬಾಂಟಿಗೆ ಸೀಗಡಿ ಸಾರು ಒಳ್ಳೇದು. ಕೊಡು ಅದನ್ನೇ, ಸೀಗಡಿ ಸಾರು ಕೊಡು, ಕರ್ಮೀನ್ ಸಾರು ಬೇಡ. ಕರ್ಮೀನ್ ಸಾರು ಈಗಲೇ ಕೊಡ್ಬೇಡ, ಅದಕ್ಕೆ ಹುಳಿ ಉಪ್ಪೆಲ್ಲ ಜಾಸ್ತಿ ಆಗ್ತೀಯಲ್ಲ, ಈಗಲೇ ಕೊಡಬಾರ್ದು. ಮಗು ಹಾಲು ಕುಡಿತದಲ್ಲ, ಈಗಲೇ ಕೊಡಬೇಡ ತಾಯಿ. ಬರೀ ಸೀಗಡಿ ಪಜ್ಜಿ ಮಾಡಿಸಿ ಬೇಳೆ ಕಾಳು ಜೊತೆಗೆ ಹಾಕಿ ಸೀಗಡಿ ಪಜ್ಜಿ ಮಾಡಿಕೊಡು. ಸೀಗಡಿ ಪಜ್ಜಿನ ಮಾಡಿಕೊಡು, ಎಲ್ಲರೂ ಉಪ್ಸಾರಾದ್ರೂ ಮಾಡಿಕೊಡು. ಸೀಗಡಿ ಹಾಕಿ ಸಪ್ರೇಟಾಗಿ ಹುರಿದು ಮೆಣಸಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಾಡಿಕೊಡು ತಾಯಿ. ನೆಗಡಿ ಶೀತಕ್ಕೆ ಒಳ್ಳೆಯದು ಬಾಂಟಿಗೆ. ನಮ್ಮವ್ವ ಬಾಣ್ತಂದಲ್ಲಿ ಬರೀ ಸೀಗಡಿ ಪಜ್ಜಿನೇ ಮಾಡ್ಕೊಡೋದು ಗೊತ್ತಾ. ನೀರು ಹೋದಾಗ ಮಾಂಸ ಸಾರು ಮಾಡಿ ತಲಕಾಲು ಸಾರು ಮಾಡಿಲ್ಲ ಅಂದರೆ ಒಂದೊಂದು ದಿನ ಸೀಗಡಿ ಪಜ್ಜಿನೇ ಜಾಸ್ತಿ ನಾವು ಮಾಡ್ಕೊಡ್ತಿದ್ದೆ ನಮ್ಮವ್ವ. ಎಷ್ಟು ಒಳ್ಳೇದು ಗೊತ್ತಾ ಸೀಗಡಿ ಪಜ್ಜಿ ಬಾಂಟಿಗೆ. ಕನಕ ಅದನ್ನೇ ಮಾಡ್ಕೊಟ್ಟಿನಿ, ಯಾಕೋ ತಿನ್ನಿಕ್ಕಿಲ್ಲ ಅಂತವಳೆ. ಸೀಗಡಿ ತಿಂದ ಅಭ್ಯಾಸ ಇಲ್ಲ ಅವಕ್ಕೆಲ್ಲ. ನಾನು ಮಾಡಿದ್ಯಾಕ ಇವತ್ತು, ಅವತ್ತಿಂದ ಮಾಡಿದ್ದಿಲ್ಲ. ಇವತ್ತು ನೆನೆ ತರಿಸಿದ್ನಲ್ಲ ಸಂತೆಲಿ, ಅದಕ್ಕೆ ಇವತ್ತು ಮಾಡ್ಕೊಟ್ಟೆ ಕನಕ. ಮಾಡ್ಕೊಟ್ಟಿನಿ, ಊಟನೇ ಮಾಡೋಳು ಅದರಲ್ಲಿ. ಬೇಡ ಬೇಡ ಅಂತೇಳೆ ತಿಂತಾನೆ ಇಲ್ಲ ಕನಕ ಅವಳು. ಹಂಗಂದ್ರೆ ಅದದವ. ಹಂಗಂದ್ರೆ ಅದದ ಸೀಗಡಿ ಸಾರು. ಇದು ಚೆನ್ನಾಗಿ ಸೊಪ್ಪು ಮೆಂತೆ ಮುದ್ದೆ ಎಲ್ಲ ಚೆನ್ನಾಗಿ ಕೊಡು. ಮಗಿಗೆ ಹಾಲು ಬರೋದು ಬೇಡವಾ? ಅವಳು ತಿಂದರೆ ಸಿಕ್ಕಿಲ್ಲ, ಮಗಿಗೋಸ್ಕರನಾದ್ರೂ ತಿನ್ನು ಅಂತ ಹೇಳೋಳಿಗೆ. ಓ ಹಂಗಂದ್ರೆ ಆಗ್ಬಿಟ್ಟದ ಬಾಂಟಿ. ಬಕ್ಕ ನೀನು ಹಸಿ ಬುದ್ಧಿ ಹೇಳೋಳಿಗೆ ನಾನು ಏನು ಎಷ್ಟು ಹೇಳಿದ್ರು ಕೇಳೋಳು ಕನಕ. ಎಲ್ಲಾನು ಬೇಡ 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 ಅಂತೇಳಿ ತರಕಾರಿ ಸರ್ಟ್ ಮಾಡೀನಿ, ತಲೆ ಸೊಕ್ಕಾಲ್ರೂ ತಿನ್ನಿಕ್ಲ ಅಂತೇಳಿ. ಏನಕ್ಕೆ ಹಿಂಗಾದ್ರೆ ಹೆಂಗೆ ಬಾಂಟನ ಮಾಡೋದು ನಾವು? ಅವು ಹೇಳ್ತೇವೆ ತಾಯಿ, ಅವು ಗೊತ್ತಾದ. ನೀನೇ ಹಿಂಸೆ ಮಾಡಿ ಹೊಸಸಿ ತಿನ್ಸು, ಅಭ್ಯಾಸ ಆದ ಗಂಟ ಹಂಗೆ ಕಂತೆ. ಅಭ್ಯಾಸ ಆದ್ಮೇಲೆ ಅವಳೆ ತಿಂತಾಳೆ. ಹೊಸಸಿ ಮಾಡು, ಇನ್ನೇನು ಮಾಡಿ ತಿನ್ನೋ ಥರ ಹೊಸಸಿ ಕೊಡು. ಆಯಿತು, ಜಾಸ್ತಿ ಬೇಡ, ಹೊಸಸಿನೇ ಕೊಡು ತಾಯಿ. ಏನು ಮಾಡಿ ಈಗಿನ ಕಾಲದಾಗ ಕೇಳವ? ನಾವು ನಮ್ಮ ಕಾಲದಲ್ಲಿ ತಿಂತಿದ್ವಿ ಅಂದ್ರೆ ಈಗಿನ ಕಾಲದಲ್ಲಿ ತಿಂದಾರ ತಾಯಿ ಸೀಗಡಿ ಕರ್ಮೀನೆಲ್ಲನೂ? ಇಲ್ಲ ಕನಕ ತಿನ್ನಿಕ್ಕಿಲ್ಲ, ಏನು ಕೊಟ್ಟು ತಿನ್ನಿಕ್ಕಿಲ್ಲ ಅಂತಾಳೆ. ಅವತ್ತು ನೀವು ಹೇಳಿದ್ರಿ ಅಂತ ಮೆಂತೆ ಮುದ್ದೆ ಮಾಡ್ಕೊಟ್ಟಿನಿ. ಕೈ ಅಂದ್ಬಿಟ್ಟು ತಿನ್ನೇ ಹೋದ್ಲು ಕನಕ, ಹಿಂದಿಕ್ಕೆ ಮಾಡ್ಬಿಟ್ಟು ಒಂದು ಸ್ವಲ್ಪನೂ ತಿಂದೆ ಹೋದ್ಲು. ಇನ್ನೇನು ಮಾಡೋದಕ್ಕ? ಆಮೇಲೆ ಮಡ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ಕೊಟ್ಟೆ ಕನಕ. ಬಾತ್ ಮಾಡ್ಕೊಟ್ಟೆ, ಆಮೇಲೆ ತಿಂದ್ಲು ಜಪ್ಪೆ ಅಂದ್ರೆ ತಿಂದೆ ಹೋದ್ಲು ಕನಕ ಮೆಂತೆ ಮುದ್ದೆ. ಓ ಇನ್ನೇಂಗಂತೆ ನಡಿಸತ್ತಿ ಬರೋದು, ಮುಗಿಗಾಲು ಬರೋದು ಬೇಡವಂತ ಅವಳಿಗೆ. ಅದ್ಯಾವ ಸೀಮೆ ಹೋಗ್ತಾನ? ಅದ್ಯಾವ ಸೀಮೆ ಬಾಣ್ತನ ಮಾಡಿ ಅವಳಿಗೆ ನೀನು? ಸರಿ ಬಿಡು, ಹಿಂಗಾದ್ರೆ ಆಗ್ತದ. ತಡೀರಿ ಬತ್ತೀನಿ, ಹೇಳ್ತೀನಿ ಅವಳು ಸರಿಯಾಗಿ ಬುದ್ಧಿಯ. ಏನು ಕೊಟ್ಟರು ಬೇಡ ಬೇಡ ಅಂತಾಳೆ ಕನಕ. ಇನ್ನೆಂಗಕ್ಕ ಮಾಡೋದು ನಾವು? ತರಕಾರಿ ಸಾರು ಬೇಡ, ಮೆಂತೆ ಮುದ್ದೆ ಬೇಡ, ಸೀಗಡಿ ಬೇಡ, ಕರ್ಮೀನ್ ಬೇಡ ಅಂತಾಳೆ. ಇನ್ನೆಂಗಕ್ಕ ಮಾಡಣೆ? ಈ ಕುಡ್ಕೊಂಡು ಕಂಡ್ಕಂಡು ಈ ತರಕಾರಿ ತಗೊಂಡ್ರೆ ತರಕಾರಿ ತರಲ್ಲ ಅವನು. ಬಕ್ಕ ನೀವೇ ಹೊಸಿ ಹೇಳಿ ಬುದ್ಧಿ ಅವಳಿಗೆ. ಈಗ ಗೊತ್ತಾಗದೆ ತಾಯಿ, ದನ ಬಿಡಬೇಕು. ಹಾಲು ಎಷ್ಟು ಹೊತ್ತಾಗದೆ, 12 ಗಂಟೆ ಆಯ್ತಾ ಬತ್ತು. ಇನ್ನೊಂದಿನ ಬತ್ತೀನಿ ಸಂಜೆ ಮೇಲೆ ಹೊತ್ತನಂತೆ ಹೊಲದ ಹತ್ರದಿಂದ ಬಂದಾಗ ಬತ್ತೀನಿ ತಾಯಿ. ಈಗ ಹಾಲೇ ಗೊತ್ತಾಗದೆ ಕಣವ, ದನ ಬಿಡಬೇಕು. ಬತ್ತೀನಿ ಬಿಡ ಮೇಲೆ. ಸರಿ ಅಕ್ಕ, ಆಯಿತು ಬನ್ನಿ, ಟೀನಾರು ಕುಡ್ಕೊಂಡು ಹೋಗ್ರಂತೆ. ಬಕ್ಕ ಬೇಡ ಕಣವ, ಊಟ ಆಯಿತು. ಊಟ ಆದಮೇಲೆ ಹಂಗೆ ನೋಡ್ಕೊ ಬರೋದ ಅಂತ ಹೋದೆ. ಹುಷಾರಿಲ್ಲ ಅಂದ್ರಲ್ಲ, ಹಂಗೆ ಮಾತಾಡ್ಸ್ಕೊ ಬರೋಣ ಅಂತ ಬಂದೆ ತಾಯಿ. ಊಟ ಆದ್ಮೇಲೆ ಬೇಡ ಕಣವ, ಟೀ ಕುಡದೆ ಅದೇ ಹೊತ್ತದ. ಇನ್ನೊಂದಿನ ಬತ್ತೀನಿ ಬಿಡು ತಾಯಿ, ಕಾಯಿಸ್ಕೊಡುವಂತೆ ಮೇಲೆ. ಬಂದ್ಯವಾ ಹೊಲ್ದಿಗೆ ಬಂದ್ಯಾ? ಇಲ್ಲ ಅಕ್ಕ, ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬೇಕು. ಮುಗಿಸ್ಕೊಂಡು ಬತ್ತೀನಿ. ಆಮೇಲೆ ದನ ನಡ್ಕೊಂಡು ಲೇಟಾಗಿ ಲೇಟ್ ಆಯ್ತದೆ ಅಕ್ಕ, ನೀವು ಹೋಗಿರಿ. ಬತ್ತೀನಿ ಮಧ್ಯಾಹ್ನ ಮೇಲೆ, ಹೊಸ ಲೇಟ್ ಆಯ್ತದೆ, ಬತ್ತೀನಿ ನಡಿಯಕ್ಕ. ಏನರಪ್ಪ ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವಿಡಿಯೋ ಹೆಂಗನ್ಸ್ತು ಅಂತ ಹೇಳ್ರಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು ಕಣ್ರಪ್ಪ.